ಮೆರೆದ 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 ಬೇಡ ಬೇಡ ಅಂದ್ರೆ ಕೆಟ್ಟ ದಾರಿನಲ್ಲೇ ಮೆರೆದ. ಸ್ನೇಹಿತನಾಗಿ ಶತ್ರು ಆಗಿ ಯಾವ್ಯಾವುದೋ ಪಟ್ಟ ಕೊಟ್ಟ ನನಗೆ. ಶತ್ರುತ್ವಕ್ಕಿಂತ ಅವನ ಮೇಲೆ ಕರುಣೆನೇ ಜಾಸ್ತಿ ಇತ್ತು ನನಗೆ. ಏನಾದರೂ ಮಾಡಿ ಹೇಗಾದರೂ ಮಾಡಿ ಅವನ್ನ ಬದಲಾಯಿಸೋಣ ಅಂತೇಳಿ ಎಷ್ಟು ಪ್ರಯತ್ನ ಮಾಡಿದೆ. ಆದರೂ ಕೊನೆಗೆ ದಿಕ್ಕಿಲ್ದಂಗೆ ಮುಗಿದು ಹೋಗ್ಬಿಟ್ಟ. ಮಾತು ಕೇಳೋರಿಗೆ ಹೇಳ್ಬೋದು ಅಪ್ಪಾಜಿ, ಇಲ್ಲ ಕೇಳೋದೇ ಇಲ್ಲ ಅಂತ ಹಠಕ್ಕೆ ಬಿದ್ದವ್ರಿಗೆ ಎಂಥ ಮಾತಾದರೂ ವ್ಯರ್ಥ ಅನ್ಸ್ಕೊಳುತ್ತೆ. ಇಲ್ಲ ಕಣಮ್ಮ, ಮುಂಚೆ ಎಲ್ಲ ಚೆನ್ನಾಗೇ ಇತ್ತು, ಎಲ್ಲ ಸರಿಯಾಗೇ ಇತ್ತು. ನಡುವೆ ಏನೋ ಹೆಚ್ಚು ಕಡಿಮೆ ಆಯಿತು ನೋಡು ಒಂದು ಸಲ. ಅಲ್ಲಿಂದ ಶುರುವಾಯಿತು ಈ ಕತ್ಲೆ ಯುದ್ಧ. ಹೋಗ್ಲಿ ಬಿಡಿ ಅಪ್ಪಾಜಿ, ಈಗೆಲ್ಲ ಮುಗ್ದೋಯ್ತಲ್ವಾ. ಇನ್ಮೇಲಾದರೂ ನಿಮ್ಮ ಮೊದಲಿನ ಖುಷಿ ಮತ್ತೆ ಸಿಗುತ್ತೆ. ಇದೇನು ಆದಿನೋ ಅಂತ್ಯನೋ ಒಂದು ಗೊತ್ತಾಗ್ತಿಲ್ಲ ನನಗೆ. ಇರಲಿ, ಈ ಭುವನ್ ಎಲ್ಲಿ ಹೋದ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ಎಲ್ಲಿ ಹೋಗಿರ್ಬಹುದು? ಅದು ದಣಿಗಳೇ, ಭುವನ್ನ ಮನೆ ಬದಿ ಆ ಕಡೆ ಈ ಕಡೆ ಎಲ್ಲ ಹುಡುಕ್ತೇನ, ಎಲ್ಲೂ ಕಾಣ್ತಿಲ್ಲ ಅವ. ಇಂಥ ಟೈಮ್ನಲ್ಲೇ ಹೀಗೆ ಮಾಯ ಆಗಿ ಹೋಗ್ಬೇಕಾಗಿತ್ತ ಇವನು? ಎಲ್ಲಿ ಹೋಗಿರ್ಬೋದು? ಇಲ್ಲ ಕಮಲಮ್ಮ, ಅವರು ನನಗೆ ಹೇಳಿ ನನ್ನ ಹತ್ರನೇ ಬ್ಯಾಟ್ರಿ ತೊಗೊಂಡು ಹೋಗಿದ್ದು. ನಾನಾಗ ಕೇಳಿದೆ, ಏನು ಇಷ್ಟೊತ್ತಲ್ಲಿ ಹೊರಗೆ ಹೋಗ್ತಿದ್ದೀರಾ ಅಂತ. ತೋಟದ ಕಡೆ ಹೋಗ್ತೀನಿ ಅಂತ ಅವ್ರು ಹೇಳಿದ್ದಕ್ಕೆ ನಾನು ಆಗಲೇ ಹೀಗೆ ಹೇಳಿದ್ದು. ತೋಟದ ಹತ್ರ ಹೋಗಿದ್ರೆ ಇಷ್ಟೊತ್ತಿಗೆ ಬರಬೇಕಾಗಿತ್ತಲ್ಲ ನಮ್ಮ. ನಾನು ಅಲ್ಲಿ ಹೋಗಿ ಬಂದೆ ತಾನೆ. ಬೇರೆ ಎಲ್ಲಾದರೂ ಹೋಗಿರ್ಬೋದು, ಹೋಗಿ ನೋಡ್ಕೊಂಬರೋಣ ಅಂತಂದರೆ ರಮೇಶ ಬೇರೆ ಜೊತೆಗಿಲ್ಲ. ಛೇ, ಶಂಕರಣ್ಣ, ಶಂಕರಣ್ಣ. ಏನು ಗ್ರಪ್ಪ ಇಷ್ಟೊತ್ತಿನಲ್ಲಿ? ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಮಾತಾಡು. ನಿನ್ನ ಹತ್ರ ಒಬ್ಬನ ಹತ್ರನೇ ಮಾತಾಡಬೇಕು. ಏನು ವಿಷಯ? ವಿಷಯ ಅಲ್ಲದೆ ಇಲ್ಲಿ ತನಕ ಬರಲ್ಲ. ಈಗ ಹೇಳು, ಏನು ವಿಷಯ ಅಂತೇಳಿ. ಏನು ವಿಷಯ ಅಂತ ಕೇಳ್ತಿದ್ಯಾ? ನಿಜವಾಗ್ಲೂ ನಿನಗೇನು ಗೊತ್ತಿಲ್ವಾ? ಏನು ಗೊತ್ತಾಗಬೇಕಾಗಿತ್ತು? ಪಟೇಲ ಸತ್ತೋದಂತ ಮಾತ್ರನೇ ನನಗೆ ಗೊತ್ತಿರೋದು. ಯಾರು ಸಾಯಿಸಿದ್ದು ಅಂತ? ನೋಡುಗ್ರಪ್ಪ, ನಾನೇನು ಪೊಲೀಸ್ ಅಲ್ಲ ಅಥವಾ ಪತ್ತೇದಾರಿ ಅಲ್ಲ ಅದನ್ನೆಲ್ಲ ತಿಳ್ಕೊಳ್ಳೋದಕ್ಕೆ. ಮೇಲಾಗಿ ಅದನ್ನೆಲ್ಲ ತಿಳ್ಕೊಳ್ಳೋ ಆಸಕ್ತಿನೂ ನನಗಿಲ್ಲ. ಭುವನ್ ತಲೆ ಕೆಟ್ಟಿದ್ಯಾ ನಿನಗೆ? ಏನು ಬೊಗಳ್ತಾ ಇದೆಯಾ ನೀನು? ಹೊಗಳ್ತಿಲ್ಲ, ಹೇಳ್ತಿದ್ದೀನಿ, ಕೇಳಿಸ್ಕೊ. ಪಟೇಲನ್ನ ಕೊಂದಿದ್ದು ಭುವನ್. ಅದಕ್ಕೆಲ್ಲ ಅವನೇ ಕಾರಣ. ಮೊದಲಿಂದ ಎಲ್ಲ ಮಾಡಿದ್ದು ಭುವನ್ನೇ.